ಇನ್ನು 22ರ ನಂತರ ಅಯೋಧ್ಯೆಗೆ ಹೋಗ್ತೀನಿ ಎಂಬ ಮುಖ್ಯಮಂತ್ರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು 22ರ ನಂತರ ಏನಾದರೂ ಹೋಗಬೇಕು ಅಂದರೆ ಹೋಗ್ತೀವಿ, 22ರ ನಂತರ ಅಯೋಧ್ಯೆಗೆ ಹೋಗ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದೇ ಒಂದು ವಿಚಾರಕ್ಕೆ ಪ್ರತಿಕ್ರಿಯಿಸ್ತಾ ಹೈಕಮಾಂಡ್ ನಾಯಕರು ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಇನ್ನು 22ರ ನಂತರ ಏನಾದರೂ ಹೋಗಬೇಕು ಅಂದರೆ ಅವಾಗ ಹೋಗ್ತೀವಿ ಅಂದರೆ ಆಗ ನಿರ್ಧಾರ ಮಾಡ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 22ರ ಬಳಿಕ ಅಯೋಧ್ಯೆಗೆ ಹೋಗ್ತೇವೆ ಅಂತ CM ಸಾಹೇಬರು ಹೇಳ್ತಾರೆ ಸರ್. ಆ ಥರದ್ದು ಏನಾದರೂ ಚರ್ಚೆಗಳು ಸರ್ಕಾರದಲ್ಲಿ ಆಗ್ತಾಯಿದೆ ಸರ್? ಸಂಪುಟದವ್ರನ್ನ ಗೊತ್ತಿಲ್ಲ, ಅದು ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವ್ರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ರಾಜ್ಯದಿಂದ ತೀರ್ಮಾನ ತಗೋಬಹುದಲ್ಲ? ಇಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. CM ಅವ್ರು ಹೇಳಿದ್ರು, ನಾವು ರಾಮನ್ ಭಕ್ತರೆ 22ರ ಮೇಲೆ ಹೋಗ್ತೀವಿ, ಈಗ 22 ರಾಜಕೀಯ ಮಾಡ್ತಾರೆ ಅದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಿರೋದು ಸರ್. ಅದಿರ್ಬೋದು, ಆ ರೀತಿಯೇ ಇರ್ಬೋದು.